ನನ್ನ ಜೀವನ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಪ್ಪ ಅಂತಂದರೆ ವಿಷಯ, ಸ್ವಿಗ್ಗಿ ಇಷ್ಟು ದಿನ ಚೆನ್ನಾಗಿ ಹೊಡಿತಿದೆ. ಮುಂಜಾನೆ ಬೇರೆ ವರ್ಕ್ ಮಾಡ್ಕೊಂಡು ಮತ್ತು 12 ಗಂಟೆಗೆ ಬಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊತಾ ಇದೆ. ಅಂಥದ್ದಲ್ಲಿ ಮದುವೆ ಆಗೋ ಇನ್ನ ಎಷ್ಟು ದಿನ ತಿಂಗೆ ಇರವ ಏನ ಟೈಮ್ ಕೂಡಿ ಬಂದಿಲ್ಲ. ಮದುವೆ ವಯಸ್ಸರ ಆಗ್ಬೇಕಿಲ್ಲ, ಇನ್ನ ಸಾಧನೆ ಮಾಡ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು. ಅಂಥದ್ದಲ್ಲಿ ಈ ಸ್ವಿಗ್ಗಿನೇ ಬಂದಾಗ್ಬಿಡ್ಬೇಕಾ? ಅವು ಇಂಥ ಕರ್ಮ ಯಾವತ್ತು ಯಾರಿಗೆ ಬರಬಾರ್ದು. ನಿಜವಾಗ್ಲೂ ಹೇಳ್ತೀನಿ, ಸಾಲ ಅಂತಂದು ಇತ್ತಂದರೆ ನಾಯಿಗರೇ ಬೆಲೆ ಇದೆ, ಮನುಷ್ಯಕ್ಕಂತೂ ಬೆಲೆನೇ ಇಲ್ಲ. ಎದಕ್ಕಪ್ಪ ಅಂತಂದರೆ ಎಂಥವನೇ ಬಂದು ಸಾಲ ಕಟ್ಟಲೆ ಅಂತಾರೆ. ಇವತ್ತು ನೋಡಿ ಎಷ್ಟು ಮಂದಿ ಕಾಲ್ ಹಚ್ಚಿದ್ದಾರೆ, ಕಾಲ್ ಹಿಸ್ಟ್ರಿ ಚೆಕ್ ಮಾಡಿಸ್ತೀನಿ ನಿಮಗೆ. ಏನಪ್ಪ ಅಂತಂದರೆ ಏನು ನನ್ನ ಜೀವನ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ದಿದ್ದೇ 10,000 ರೂಪಾಯಿ ಇದೆ, ಹೆಂಗೆ ಮೇಂಟೈನ್ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. 4 ಮಂದಿ ಕಟ್ಟಬೇಕು, ಒಬ್ರಿಗೆ 10,000 ರೂಪಾಯಿ ಕಟ್ಟಬೇಕು, ಒಬ್ರಿಗೆ 5,000 ರೂಪಾಯಿ ಕಟ್ಟಬೇಕು, ಒಬ್ಬನಿಗೆ 2,000 ರೂಪಾಯಿ ಕಟ್ಟಬೇಕು. ಇಷ್ಟು ಮಂದಿ ಕಟ್ಟಬೇಕು. ಒಂದು ತಿಂಗಳಿಗೆ 40,000 ರೂಪಾಯಿ ಕಟ್ಟಬೇಕು. ನಾನು ಏನು ಕಟ್ಟಬೇಕು, EMI ಕಟ್ಟಬೇಕು, ಆ ಕಡೆ ಈ ಕಡೆ ಕಟ್ಟಬೇಕಲ್ಲ. ನಾನು ಸಾಲ ಒಂದು ಮಾಡ್ಕೊಂಡಿದ್ದೀನಿ. ಏನು ಅರ್ಥನೇ ಆಗ್ತಾಯಿಲ್ಲ ನನ್ನ ಜೀವನ ಏನು ಅಂತ. ನಿಮ್ಗೆ ತೋರಿಸ್ತೀನಿ ನೋಡಿ ಏನೇನು ಎಷ್ಟು ಮಂದಿ ಕಾಲ್ ಹಚ್ತಾ ಇದ್ದಾರೆ. ಆ ಸ್ವಿಗ್ಗಿಯರೇ ಇರಲಿಲ್ಲ, ಆ ಸ್ವಿಗ್ಗಿ ಬಂದಾಗಿಬಿಟ್ಟಿದೆ. ಈಗ ತೋರಿಸ್ತೀನಿ ನಿಮಗೆ. ಇವನು ಇದ್ದಾನೆ ನನ್ನ ಫ್ರೆಂಡು, ಆಖರಿಗೆ ಚೂತೆ ಇವನು.